ಇವರು ಕಮಾಂಡೋ ಇನ್ಸ್ಟ್ರಕ್ಟರ್ ಹಿಮ್ಮತ್ ಸಿಂಗ್. ನಿಮ್ಮೆಲ್ರಿಗೂ ಕಮಾಂಡೋ ಟ್ರೈನಿಂಗ್ ಕೊಟ್ಬಿಟ್ಟು ಶಕ್ತಿಶಾಲಿಗಳನ್ನಾಗಿ ಮಾಡ್ತಾರೆ. ಆಮೇಲೆ ನೀವೆಲ್ಲರೂ ಫುರ್ಫುರಿ ನಗರದ ರಕ್ಷಕರಾಗಬಹುದು. ತಾವೆಲ್ಲರೂ ತಯಾರಾಗಿದ್ದೀರಾ? ಇವತ್ತಿಂದ ನಿಮ್ಮೆಲ್ಲರದು ಕಮಾಂಡರ್ ಟ್ರೈನಿಂಗ್ ಶುರುವಾಗುತ್ತೆ. ಏನಾದರೂ ಅನುಮಾನ? ಎಸ್ ಸರ್. ಸರ್ ಸರ್ ಅದು ಕಳ್ಳರು ಮತ್ತೆ ಮೋಸಗಾರರ ಗುಂಪು ಸರ್. ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಡಿ ಸರ್. ಏನ್ ಹೇಳಿದೆ? ನಾವು ಕಳ್ತನ ಮಾಡೋಂಥ ಗ್ರೂಪಾ? ನಾನು ಕಳ್ಳನಾ? ತಗೋ. ನನ್ನ ಕೈ. ಕಮಾನ್, ರೈಫಲ್ ಮೇಲೆತ್ತಿ. ಇನ್ನು ಬೇಗ ಬೇಗ. ಈ ತರ ರೈಫಲ್ ಮೇಲೆ ಇಟ್ಕೊಂಡು ನಮ್ಮನ್ನು ಓಡಿಸ್ತಾ ಇದ್ರೆ ನಾವು ಮೇಲ್ಗಡೆ ಹೋಗ್ಬೇಕಾಗುತ್ತೆ ಅಷ್ಟೇನೆ. ಈ ಕಮಾಂಡೋ ಟ್ರೈನಿಂಗು ತುಂಬಾ ಭಯಂಕರವಾಗಿದೆ. ನಮ್ಮೊಬ್ಬರನ್ನ ಈ ಟ್ರೈನಿಂಗ್ ಯಾವತ್ತೂ ಬರಲ್ಲ ಕಡೆಯ. ನಮ್ಮ ಮನೆಗೆ ಹೊಡೋಗ್ಬಿಡ್ತೀನಿ. ನನ್ನ ಕೈಯಾಗ ಆಗಂಗಿಲ್ಲಪ್ಪ. ಸಮೋಸ ಮಾಡ್ಕೊಂಡಿದ್ರೆ ಎಷ್ಟು ಚೆನ್ನಾಗಿರ್ತೈತೆ ನನಗ. ಹಾಯ್, ನೀನ್ ನಿಂತ್ಕೊಂಡ್ಬಿಟ್ಟ. ನಿನ್ನಿಂದ ನಮ್ಮ ಟೀಮ್ಗೆ ಪಾಯಿಂಟ್ಸ್ ಕಮ್ಮಿ ಸಿಗುತ್ತೆ. ನಡಿ ಓಡು, ನಡಿ. ಬಿಟ್ಬಿಡಪ್ಪ, ನನ್ನ ಕೈಯಾಗ ಆಗಂಗಿಲ್ಲ. ವಾ ವಾ, ಏನ್ ಟೀಮ್ ಸ್ಪಿರಿಟ್ ಇದೆ. ಇವ್ರ ಟೀಮ್ ಸ್ಪಿರಿಟ್ಗೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್. ಅಯ್ಯಮ್ಮ, ನಮ್ಮ ಟೀಮ್ಗೂ ಟೀಮ್ ಸ್ಪಿರಿಟ್ ಇದೆ. ಏನ್ ಸ್ನೇಹಿತರೆ? ಹಾ, ಕಳ್ತನ ಮಾಡೋ ಕಳ್ಳರ ಟೀಮ್ಗೆ ಟೀಮ್ ಸ್ಪಿರಿಟ್ ಇದ್ಮೇಲೆ ನಮಗೆ ಯಾತಕ್ಕೆ ಇರೋದಿಲ್ಲ ಹೇಳಿ ಸರ್? ನೀನ್ ನಮ್ಮನ್ನೇ ಕಳ್ಳರು ಅಂತೇನೋ ನೀನು? ವಾ, ಏನ್ ಪವರ್ ಪ್ಯಾಕ್ ಪಂಚು. ಇದಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಪಾಯಿಂಟ್ ಕೊಡ್ತೀನಿ. ಮೊಟ್ಟೆ ಮೊಟ್ಟೆ ಎದ್ದೇಳ. 5 ಗಂಟೆ ಆಯ್ತು ಕಣ. ಪ್ರತಿದಿನನು ಬೆಳಗ್ಗೆ 5 ಗಂಟೆಗೆ ಫಾಲಿನ್ ಆಗ್ಬೇಕು ಕಣ. ಆ ಜಾನ್ ಟೀಮು ಹೋಗ್ಬಿಟ್ಟಿದೆ. ಅವ್ರಿಗೆ ಎಕ್ಸ್ಟ್ರಾ ಪಾಯಿಂಟ್ ಸಿಕ್ಕುತ್ತೆ. ಅಯ್ಯೋ ಮೋಟು, ನನಗೂ ನಿನ್ನಂಗೆ ನಿದ್ದೆ ಕಡೆಯ. ಆದ್ರೆ ನಾವು ಕಳ್ಳರ ಗುಂಪಿನ ಮೇಲೆ ಗೆಲ್ಬೇಕು ಅಂತ ಕಡೆಯ ನಾನು ಬೇಗ ಎದ್ದಿರೋದು. ಏಳೆಯ ಮೇಲೆ ಅವ್ರ ಮುಂದೆ ಸೋಲ್ಬಾರ್ದು. ಏನ್ ಹೇಳ್ದೆ? ನಾವು ಕಳ್ಳರು ಸುಳ್ರು ಟೀಮಾ? ನಾನ್ ಕಳ್ಳನಾ? ಜಾನ್ ಅಂಡ್ ಟೀಮ್ ರಿಪೋರ್ಟಿಂಗ್ ಸರ್. ಗುಡ್ ಗುಡ್, ವೆರಿ ಗುಡ್, ವೆರಿ ಗುಡ್. ನೀವು ಕರೆಕ್ಟ್ ಆಗಿ 5 ಗಂಟೆಗೆ ಬಂದಿದ್ದೀರಾ. ನಿಮ್ಮ ಸಿನ್ಸಿಯಾರಿಟಿಗೆ ಇನ್ನೊಂದು ಪಾಯಿಂಟ್ ಎಕ್ಸ್ಟ್ರಾ ಸಿಗುತ್ತೆ. ಇನ್ನೊಂದು ಟೀಮ್ ಎಲ್ಲೋಯ್ತು? ಇದೇನಿದು? ದುಶ್ಮನ್ಗಳ ಆಕ್ರಮಣನ? ಬಟ್ ಬರ ಬೇಗ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ಮೋಟು ಬದ್ಲು ಹೇಗಿದ್ದೀರಾ? ನಮಸ್ತೆ ಸರ್, ಸಕ್ಕತ್ತಾಗಿದ್ದೇವೆ ಸರ್. ಮೋಟು ಬದ್ಲು, ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಕ್ಯಾಂಪ್ ಇದೆಯಲ್ಲ, ಅದು ನಮ್ಮ ಎನಿಮಿದು. ಅದು ನಮ್ದೇ ಆಗಿತ್ತು. ಆದ್ರೆ ಅವರು ಮೋಸದಿಂದ ತಮ್ದಾಗಿಸ್ಕೊಂಡ್ರು. ಈಗ ನೀವು ಆ ಜಾಗದ ಬಗ್ಗೆ ನಿಗಾ ವಹಿಸಿ ಅವ್ರ ಈ ಕಡೆ ಒಂದ್ ಹೆಜ್ಜೆನೂ ಸುಳಿದಿರೋ ಹಾಗೆ ನೋಡ್ಕೋಬೇಕು. ಓಕೆ? ನೀವು ಯೋಚನೆ ಮಾಡಬೇಡಿ ಸರ್.
ಪತ್ಲು ನಾವ್ ಎಲ್ಲಿಂದ ಬಂದಿವ್ರತ ಸಿಗಾಕೊಂಡ್ಬಿಟ್ವು. ನನಗೆ ಆ ಟೀ ಅಂಗಡಿ ಸಮೋಸನೇ ಜ್ಞಾಪಕಕ್ಕೆ ಬರ್ತಾ ಇದೆ ಕಣೋ. ಮೋಟು ನಾವ್ ದೇಶದ ಸೇವೆ ಮಾಡ್ತಾ ಇದೀವಿ. ಎಲ್ರು ಸಮೋಸ ಅನ್ಕೊಂಡು ಮನೇಲೆ ಕೂತ್ಕೊಂಡ್ರೆ ನಮ್ ದೇಶ ಸೇವೆ ಮಾಡೋರು ಯಾರು? ಅಗತ್ಯ ಸರಿ ಬಿಡು. ಗಬ ಗಬ ಮೋಟು ಎಲ್ಲೋಗ್ತಿದ್ಯೋ? ಬರ ಇಲ್ಲಿ. ಅಲ್ಲಿ ಸಮೋಸ ಇದೆ ನೋಡು. ಬಾಡ್ರ ಅದು ತಿಂತ ಬಿಸಿ ಬಿಸಿ ಸಮೋಸ ನನ್ ಬಾಯಿಗೆ ಸಿಕ್ಕರೆ ಅಷ್ಟೇ ಸಾಕು. ಮೋಟು ಬೇಡ ಕಣೋ, ನನ್ ಮಾತು ಕೇಳು. ಸಮೋಸ ಬಿಸಿ ಬಿಸಿ ಸಮೋಸ. ಎಕ್ಸ್ಕ್ಯೂಸ್ ಮೀ ಗೆಳೆಯರೆ, ನಾನ್ ಮೊದ್ಲು ಸಮೋಸ ತಿನ್ಬಿಡ್ತೀನಿ, ಆಮೇಲೆ ಹಾಯ್ ಹಲೋ ಆಮೇಲೆ. ಶೂಟ್ ಮಾಡಿ ಅವನ್ನ. ಎಷ್ಟು ಧೈರ್ಯ ಅವನಿಗೆ! ನಮ್ಮ ಕ್ಯಾಂಪ್ಗೆ ಬಂದ್ಬಿಟ್ಟು ನಮ್ಮ ಸಮೋಸಾನೇ ತಿಂತಾ ಇದ್ದಾನ. ಮೋಟು ನೀನ್ ಬೇಗ ಶುರು ಹಚ್ಕೊಳ. ಅವ್ರಿಗೆ ಇನ್ನೂ ಗೊತ್ತಿಲ್ಲ ನೀನ್ ಸಮೋಸ ತಿಂದ್ಮೇಲೆ ನಿನ್ ನವರಂಗಿ ಆಟ ಹೆಂಗಿರುತ್ತೆ ಅಂತ. ಏನ್ ನಡೀತಾ ಇದೆ ಇಲ್ಲಿ? ಮಳೆ ಬೀಳೋದನ್ನ ನೋಡಿದ್ದೆ, ಆದ್ರೆ ಜನಗಳು ಬೀಳೋದನ್ನ ಇವತ್ತೇ ಮೊದಲು ನಾನು ನೋಡ್ತಾ ಇರೋದು. ಎಂತ ಅದ್ಭುತ, ಎಂತ ಅದ್ಭುತ ಮೋಟು ಪತ್ಲು. ನೀವು ನಮ್ ಪೋಸ್ಟ್ ನ ವಾಪಸ್ ಕೊಡಿಸ್ಬಿಟ್ರಿ. ಸರ್, ಎಸ್ ಸರ್, ಮೋಟು ಪತ್ಲು ಎನಿಮಿ ಜಾಗನ ನಮಗೆ ವಾಪಸ್ ಸಿಗೋಗೆ ಮಾಡ್ಬಿಟ್ರು ಸರ್. ಎಸ್ ಸರ್, ದೇ ಆರ್ ವೆರಿ ಬ್ರೇವ್ ಸರ್. ನಾನು ಈಗಲೇ ಅವರಿಬ್ಬರನ್ನು ಅಲ್ಲಿಗೆ ಕಳಿಸ್ಬಿಡ್ತೀನಿ ಸರ್. ಎಸ್ ಸರ್. ಮೋಟು ಪತ್ಲು, ಒಂದು ಇಂಪಾರ್ಟೆಂಟ್ ಪೋಸ್ಟ್ ನ ಹಲವಾರು ವರ್ಷಗಳ ಹಿಂದೆ ನಮ್ಮ ಶತ್ರುಗಳು ವಶಪಡಿಸ್ಕೊಂಡ್ಬಿಟ್ಟಿದ್ರು ಮೋಸದಿಂದ. ಹೈಕಮಾಂಡ್ ನವರು ನಿಮ್ಮನ್ನ ಅಲ್ಲಿಗೆ ಕಳಿಸೋದಿಕ್ಕೆ ಆರ್ಡರ್ ಮಾಡಿದ್ದಾರೆ. ಹೋಗಿ ಆ ಪೋಸ್ಟ್ ನ ವಶ ಮಾಡಿಕೊಡಿ. ಆ ಪೋಸ್ಟ್ ನೋಡಿದಿರಾ? ಅದನ್ನ ಹೋದ ವರ್ಷ ನಮ್ ಶತ್ರುಗಳು ನಮ್ಮಿಂದ ಕಿತ್ಕೊಂಡ್ಬಿಟ್ರು. ಜೈ ಹಿಂದ್ ಮೋಟು ಪತ್ಲು, ನೀವು ಕರೆಕ್ಟ್ ಟೈಮಿಗೆ ಬಂದ್ರಿ. ನಾನಾಗ್ಲೇ ನಮ್ಮ ಜವಾನ್ರಿಗೆ ಹೇಳ್ತಾ ಇದ್ದೆ ನಿಮ್ಮ ಸಾಹಸದ ಬಗ್ಗೆ. ಎದುರುಗಡೆ ಕಾಣ್ತಿದ್ಯಲ್ಲ, ಆ ಕ್ಯಾಂಪು ನಮ್ದು. ಹೋದ ವರ್ಷ ದುಶ್ಮನ್ಗಳು ನಮ್ಮಿಂದ ಅದನ್ನ ಕಿತ್ಕೊಂಡ್ಬಿಟ್ರು. ಈಗ ನಿಮ್ಮ ಪ್ಲಾನ್ ಹೇಳಿ, ಅದನ್ನ ನಮ್ಮ ವಶ ಮಾಡ್ಕೊಳ್ಳೋದು ಹೇಗೆ ಅಂತ. ಮೋಟು ಏನಾದ್ರು ಯೋಚನೆ ಮಾಡೋ, ಎಲ್ಲರೂ ಓಡಿಸ್ಬಿಡ್ತಾರೆ. ತಲೆ ಓಡೋದಿಲ್ಲ ಕಣ ಪತ್ಲು. ಇಂಥ ಜಾಗದಲ್ಲಿ ನೀನಾದ್ರೂ ಯೋಚನೆ ಮಾಡೋ. ಐಡಿಯಾ ಸರ್, ನಮ್ಗೆ ಸ್ವಲ್ಪ ಕಾಲಾವಕಾಶ ಕೊಡಿ. ನಾವ್ ಆ ಕ್ಯಾಂಪ್ ನ ಫುಲ್ ಅಬ್ಸರ್ವ್ ಮಾಡ್ಬಿಟ್ಟು ಏನೇನ್ ಮಾಡ್ಬೇಕು ಅಂತ ಪ್ಲಾನ್ ಹಾಕ್ಬಿಟ್ಟು ಆಮೇಲೆ ನಿಮ್ಗೆ ಹೇಳ್ತೀವಿ. ಓಕೆ ಯೋಧರೇ, ಮೋಟು ಪತ್ಲನ್ನ ಸ್ವಲ್ಪ ಹೊತ್ತು ಸಪರೇಟ್ ಆಗಿಬಿಟ್ಬಿಡಿ. ಇದೇನ್ ಮಾಡ್ಬಿಟ್ಟೆ ಪತ್ಲು? ನಾವ್ ಏನ್ ಪ್ಲಾನ್ ಮಾಡೋದಕ್ಕೆ ಸಾಧ್ಯ ಹೇಳು? ಅಯ್ಯೋ, ದಾರಿ ಕ್ಲಿಯರ್ ಆಗಿದ್ಮೇಲೆ ನಾವಿಲ್ಲಿಂದ ಎಸ್ಕೇಪ್ ಆಗೊಂಡ್ ಬರೋ. ಒಳ್ಳೆ ಐಡಿಯಾ ಪತ್ಲು. ನೀನ್ ನಡಿ, ಅಲ್ಲಿ ಹೋಗೋಣ.